ನಮಸ್ಕಾರ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ಮೂರನೇ ಭಾಗವಾದ ಸಾವಿನ ಮಾಹಿತಿ. ಅಂದರೆ ಸಾವು ಬಂದಾಗ ಏನು ಕೇಳಬೇಕು ಅಂತ. ಯಾರೋ ಒಬ್ಬ ವ್ಯಕ್ತಿ ಮೃತ ಆಗಿದ್ದಾರೆ, ನಮ್ಮ ಮನೆಯಲ್ಲಿ ಯಾವುದ್ರ ಬಗ್ಗೆ ವಿಚಾರನ ನಾವು ಕೇಳಬೇಕಪ್ಪ ಜ್ಯೋತಿಷ್ರ ಹತ್ರ ಅಂತ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡ್ತೀನಿ. ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಅಥವಾ ನಿಮ್ಮ ಒಂದು ಏನಾದ್ರು ಕಮೆಂಟ್ಸ್ ಇದ್ರೂ ಕಮೆಂಟ್ಸ್ ಕೊಡಿ. ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೋಡಿ, ಎಲ್ಲರಿಗೂ ಇದು ಗೊತ್ತು ಪಂಚಾಂಗ ಅನ್ನೋದು. ಈ ಪಂಚಾಂಗ ಯಾರ ಹತ್ರ ಇರುತ್ತೆ? ಜ್ಯೋತಿಷ್ರ ಒಬ್ಬರ ಹತ್ರ ಇರುತ್ತೆ, ಹಾಗೂ ಬ್ರಾಹ್ಮಣರ ಹತ್ರ ಇರುತ್ತೆ. ಒಬ್ಬ ಬ್ರಾಹ್ಮಣನ ಹತ್ರ ಹೋಗಿ ವಿಚಾರಿಸ್ತೀರಾ ಏನಪ್ಪ ಅಂದರೆ, ಮೃತ ಆಗಿರೋತಕ್ಕಂಥ ವ್ಯಕ್ತಿ ಯಾವ ತಿಥಿಯಲ್ಲಿ ತೀರೋಗಿದ್ದಾರೆ, ಅಂದರೆ ಆ ಮನೆಯಲ್ಲಿ ಒಂದು ಯಾವ ನಕ್ಷತ್ರದಲ್ಲಿ ತೀರೋಗಿದ್ದಾರೆ ಹಾಗೂ ಯಾವ ತಿಥಿಯಲ್ಲಿ ತೀರೋಗಿದ್ದಾರೆ ಅನ್ನೋದು ವಿಚಾರಿಸ್ಕೊತೀರಾ. ಮತ್ತು ಆ ಸಮಯದಲ್ಲಿ ಏನಾದರೂ ಗಂಡಾಂತರ ಅಥವಾ ಯಾರಿಗಾದ್ರೂ ತೊಂದರೆ ಇದೆಯಾ ಅಂತ ನೀವು ತಿಳ್ಕೊತೀರಾ. ಆದಮೇಲೆ ಏನು ಕೇಳ್ತೀರಾ? ನೆಕ್ಸ್ಟ್ ಮುಂದಕ್ಕೆ ಆ ಒಂದು ಕಾರ್ಯ ಎಷ್ಟು ಗಂಟೆಗೆ ಮಾಡ್ಬೋದು ಅಂತ ಕಾರ್ಯ ಮಾತ್ರ ತಿಳ್ಕೊತೀರಾ. ಆಯಿತು. ಇವಾಗ ಎಷ್ಟೋ ಜನರಿಗೆ ತಿಳಿದ ವಿಚಾರ ಏನಪ್ಪ ಅಂದರೆ, ಯಾವುದೋ ಒಂದು ಪಂಚಕಗಳಲ್ಲಿ ತೀರೋಗಿರ್ತಾರೆ, ಆವಾಗ ಮನೆಯನ್ನು ಬಿಡಬೇಕಾಗಿರತ್ತೆ. ಆ ಒಂದು 3 ತಿಂಗಳು ಅಂತಾರೆ, 5 ತಿಂಗಳು ಅಂತಾರೆ, 6 ತಿಂಗಳು, ಈ ರೀತಿಯಲ್ಲಿ ಕೆಲವೊಂದು ಪಂಚ ನಕ್ಷತ್ರಗಳಿಗೆ ಅವರು ಮನೆಯನ್ನು ಬಿಡಬೇಕಾಗಿರುತ್ತೆ. ಅವಾಗ ಅವ್ರು ಹೇಳ್ತಾರೆ, ಈ ಇಷ್ಟು ದಿನಗಳ ಕಾಲ ಮನೆ ಬಿಡಿ ಅಂತ ಹೇಳ್ತಾರೆ. ಆದರೆ ತಮಗೆ ಏನು ತೊಂದರೆ? ನೀವು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು, ಆ ಮನೆಯಲ್ಲಿ ಆ ಮನೇನ ಬಿಟ್ಟು ನೀವು ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತೀರಾ? ಸಾಕಷ್ಟು ಕಡೆ ಕೇಳ್ತಿರೋ, ವಿಚಾರಿಸ್ತೀರಾ ಏನು ಮಾಡ್ಬೋದು ಅನ್ನೋದು. ಹಾಗೂ ಇದ್ದಾಗ ಕೆಲವೊಬ್ಬರು ಬಾಗಿಲಾಕಿ ಒಂದು 3 ತಿಂಗಳ ಕಾಲನೋ ಬಾಗಿಲಾಕಿ ಬಿಡ್ತಾರೆ ಆ ಮನೆಯನ್ನು. ಆಯಿತು, ಏನು ಮಾಡ್ಬೋದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ನೀವೇನು ಮಾಡಿದ್ರಿ? ಒಂದು ಮೃತ ಆಗಿದ ಸಮಯ ನಕ್ಷತ್ರ ತಿಳ್ಕೊಂಡ್ರಿ, ಓಕೆ. ಆ ಒಂದು ವ್ಯಕ್ತಿ ಎಲ್ಲಿ ಮೃತ ಆಗಿದ್ದಾರೆ ಅನ್ನೋದು ಮಾತ್ರ ತಾವು ಆ ವಿಚಾರನ ತಿಳಿಸಲ್ಲ. ಯಾಕೆ ಕಾರಣಕ್ಕೆ? ಅವರು ತೀರೋದಂಥ ವಿಚಾರ ನೀವು ಎಂತಕ್ಕೆ, ಅವ್ರು ಯಾವ ಜಾಗದಲ್ಲಿ ತೀರೋಗಿದ್ದಾರೆ ಅಂತ ಎಂತಕ್ಕೆ ತಿಳಿಸ್ಬೇಕು ಅಂದರೆ, ಸಪೋಸ್ ನಿಮ್ಮ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಉದಾಹರಣೆಗೆ ಏನು ಅಂದರೆ, ಹಾಸ್ಪಿಟ್ಲಲ್ಲಿ ಏನಾದ್ರು ತೀರೋಗಿರ್ತಾರೆ, ಬಟ್ ಅವ್ರ ಮನೇಲಿ ಮೃತ ಆಗಿರಲ್ಲ. ಅವಾಗ ಏನು ಮಾಡಬೇಕು? ಆ 3 ತಿಂಗಳು ಬಿಡೋ ಅವಶ್ಯಕತೆನೇ ಇರಲ್ಲ. ಅದೇ ಆ ವ್ಯಕ್ತಿ ಮನೆಯಲ್ಲೇ ಏನಾದ್ರು ಮೃತ ಆಗಿದ್ದಾರೆ ಅಂದರೆ, ಅವರು ಸತ್ತಂಥ ನಕ್ಷತ್ರ ಸರಿಯಾಗಿಲ್ಲ ಅಂದಾಗ ಮಾತ್ರನೇ ನೀವು ಆ ಮನೆಯನ್ನು ಬಿಡಬೇಕಾಗತ್ತೆ. ಹಾಗೂ ಆ ಮನೆಯನ್ನು ನೀವು ಬಿಡಲೇಬೇಕು. ಏನಂದರೆ ಪದ್ಧತಿ, ನಿಮಗೇನು ಒಂದು ನಕ್ಷತ್ರ ಕೆಟ್ಟದಾಗಿದೆ ಹಾಗೂ ಆ ಮನೆಯನ್ನು ನೀವು ಬಿಡಲಿಕ್ಕೆ ಆಗಲ್ಲ ಅಂದಾಗ ಗೂಡು ಹಾಕೋದು ಅಂತ ಹೇಳ್ತಾರೆ. ಅಂದರೆ ಆ ಜಾಗನ ಇಟ್ಕೆಯಲ್ಲಿ ಕಟ್ಟಿ ಬಿಡ್ತಾರೆ. ಅದು ಬಾಡಿಗೆ ಮನೆಯಲ್ಲಿ ಆಗಲ್ಲ. ಸ್ವಂತ ಮನೆಗಳಲ್ಲಾದರೆ ಆ ಮನೆಯನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಆ ಜಾಗನ ಯೂಸ್ ಮಾಡ್ಕೊಳ್ಳಲ್ಲ. ಹೀಗೆ ಒಂದು ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀನಿ. ಆಯಿತು. ನೆಕ್ಸ್ಟು, ಯಾವ ಕಾಲದಲ್ಲಿ, ಇವಾಗ ನಿಮಗೆ ಕೆಲವೊಬ್ರಿಗೆ, ಎಷ್ಟೋ ಜನರಿಗೆ ಮೃತ ಆಗಿರೋ ಸಮಯನೇ ಗೊತ್ತಿರಲ್ಲ. ಅವ್ರು ಯಾವಾಗೋ ತೀರೋಗಿರ್ತಾರೆ, ಆದರೆ ಒಂದು ಕಾರ್ಯ ಅನ್ನೋದು ಮಾಡ್ಕೊಂಡಿರ್ತಾರೆ. ಆಯಿತು. ಆ ಒಂದು ಸಮಯ ಏನೋ ಒಂದು ನಿಗದಿತ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಇವಾಗ ಕೆಲವೊಬ್ರಿಗೆ ಏನಾಗುತ್ತೆ, ಪ್ರತಿ ಅಮಾವಾಸ್ಯೆಯಲ್ಲಿ ಅಂದರೆ ಅವ್ರ ಸಂಬಂಧಿಕರು, ಅಂದರೆ ಅವು ಅಣ್ಣ ತಮ್ಮ ಹೀಗೆ ಮೃತ ಆಗ್ತಾನೇ ಇರ್ತಾರೆ. ಅದೇ ಎಲ್ಲಿಂದ ತಿಳ್ಕೊಬೇಕು, ಹೇಗಪ್ಪ ತಿಳ್ಕೊಬೇಕು ಅಂದರೆ, ಆ ಸಮಯ ತಿಳಿದಿದ್ರೆ ಮಾತ್ರನೇ ಆ ಮುಂದೆ ಏನು ಅಂದರೆ ಆ ಒಂದು ಗಂಡಾಂತರನ ತಪ್ಸೋಕ್ಕಾಗುವಂಥದ್ದು. ಅಂದರೆ ಯಾರಿಗಾರು ಅಣ್ಣ ತಮ್ಮ ತಂಗಿ ಈ ರೀತಿಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮೃತ ಆಗ್ತಾ ಇರೋವಂಥನ ನಾವು ತಪ್ಪಿಸ್ಬೋದು. ಹೇಗಪ್ಪ ಅಂದರೆ, ಕೆಲವೊಂದು ಗಂಡಾಂತರಗಳು ಅಂತ ಬರುತ್ತೆ. ಆ ಗಂಡಾಂತರನ ತಪ್ಸೋಕ್ಕಾಗೋದು ಏನು? ಆ ಒಂದು ತಪ್ಸೋಕ್ಕಾಗೋದು ಜ್ಯೋತಿಷ್ರ ಕೈಯಲ್ಲಿ ಇರುತ್ತೆ. ಆದರೆ ಪೂರ್ತಿಯಾಗಿ ನಾವು ಆ ಒಂದು ಸಾವನ್ನ ಬಚಾವ್ ಮಾಡೋಕ್ಕಾಗಲ್ಲ. ಆದರೆ ಸಾವಿನ ಆಗೋ ಬದಲು ಸ್ವಲ್ಪ ಗಂಡಾಂತರ ಏನೋ ಒಂದು ಕೈಗೋ ಕಾಲ್ಗೋ ಊನ ಆಗೋ ಹಾಗೆ ಏನೋ ಒಂದು ಮಾಡ್ಬೋದು. ಆದರೆ ಈ ಒಂದು ಸಮಯ ಏನು ಅಂದರೆ, ಈ ಆತ್ಮಗಳಿಂದ ತೊಂದರೆ ಆಗುವಂಥದ್ದು, ಅದನ್ನು ನಾವು ಜ್ಯೋತಿಷ್ಯರಾಗಿರ್ಬೋದು, ಕೆಲವೊಬ್ಬರು ಆ ಯಂತ್ರ ಮಂತ್ರ ತಂತ್ರಗಳಲ್ಲಿ ತಿಳಿದಂಥ ವ್ಯಕ್ತಿಗಳು ಕೂಡ ಈ ಒಂದು ತಿಳ್ಕೊಂಡು ಅದನ್ನು ನಿಮಗೆ ಪರಿಹಾರ ಕೊಡ್ತಾರೆ. ಹೀಗೆ ನೆಕ್ಸ್ಟು
ಕೆಲವೊಂದು ಪಂಚಕಗಳನ್ನು ಹೇಗೆ ನೀವು ತಿಳ್ಕೋಬೇಕು ಅನ್ನೋ ವಿಚಾರನ ನಾನು ಮುಂದಿನ ಭಾಗದಲ್ಲಿ ಬರತಕ್ಕಂಥ ವಿಡಿಯೋಲ್ಲಿ ನಿಮಗೆ ತಮ್ಗೆಲ್ಲರಿಗೂ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.